ಬೆಸ್ಟ್ ಫ್ರೆಂಡ್ ಚಿನ್ನು ಮಿನಿಗೋಸ್ಕರ ಬರ್ಡೇ ಗಿಫ್ಟ್ ಎಲ್ಲ ತೊಗೊಂಬಂದಿದ್ಲು. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಮಿನಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇವತ್ತಿನ ಲಾಗಲ್ಲಿ ನೀವು ನೋಡ್ಬೋದು. ಮಿನಿಗೆ ಬರ್ಡೇಗೋಸ್ಕರ ಬರ್ಡೇ ಗಿಫ್ಟ್ ಇದು ಸೈಕಲ್ ಬೈಸಿಕಲ್ ಅಲ್ಲ ಬೇಬಿ, ಟ್ರೈಸಿಕಲ್ ಸಾರಿ ತರಿಸಿದೀವಿ. ಸೊ ಮಿನಿ ನೋಡಿ ಅನ್ಬಾಕ್ಸಿಂಗ್ ಮಾಡೋಕೆ ಯಾವ ತರ ಮಾಡ್ತಿದ್ದಾಳೆ ಅಂತ. ಅದ್ರಲ್ಲೂ ನಮ್ಮನೇಲಿ ಇಲ್ಲೊಂದು ಸಣ್ಣ ಮಗು ಇತ್ತು. ಎಂತ ಮಾಡ್ತಿದ್ಯಾ ದಡ? ಪಟ ಪಟ ಮಾಡ್ಕೊಂಡು ಕೂತಿದ್ದಾಳೆ ದಡ್ಡ ಒಂದು. ಆ್ಯಂಡ್ ಹಿಂದ್ಗಡೆ ಟಿವಿಯಲ್ಲಿ ಧಾರಾವಾಹಿ ನಡೀತಾ ಇದೆ. ನೋಡೋಣ ಇವ್ರು ಹೆಂಗೆ ಸೆಟಪ್ ಮಾಡ್ತಾರೆ ಅಂತ. ಸೆಟಪ್ ಈಸಿ ಇದೆಯಾ ಬೇಬಿ? ರಿವ್ಯೂ ಹೇಳೋಣ ಅಂತ. ಈ ಪ್ರಾಡಕ್ಟ್ ಆ್ಯಕ್ಚುಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಮಿನಿಗೋಸ್ಕರ ತರಿಸಿರೋ ಅಂಥದ್ದು. ನಾನು ಅಪಾರ್ಟ್ಮೆಂಟಲ್ಲಿ ಎಲ್ಲ ಮಕ್ಳ ಹತ್ರ ನೋಡ್ತಾ ಇದ್ವಿ. ಆವಾಗ ನಾವು ಅಂದ್ಕೊತಾ ಇದ್ವಿ ಮಿನಿಗೂ ಫಸ್ಟ್ ಇಯರ್ ಬರ್ಡೇಗೆ ನಾವು ಇದನ್ನು ಗಿಫ್ಟ್ ಮಾಡೋಣ ಅಂತ ನಾನು ಮತ್ತು ಇವರು ಮಾತಾಡ್ಕೊಂಡಿದ್ವಿ. ಸೊ ಹಾಗೆ ಗಿಫ್ಟ್ ಮಾಡಿದ್ವಿ. ತುಂಬ ಟೈಮ್ ಆಯಿತು, ಆಲ್ಮೋಸ್ಟ್ ಇವಾಗ ಮೇ ಅಲ್ಲಲ್ಲ ಅವಳ ಬರ್ಡೇ, ಸೊ ಇವಾಗ ಜುಲೈ. ಸೊ ಆಲ್ಮೋಸ್ಟ್ 2 months ಯೂಸ್ ಮಾಡಿ ಚೆನ್ನಾಗಂತ ಅನಿಸಿದೆ. ಹಾಗಾಗಿ ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ ಈ ಪ್ರಾಡಕ್ಟು. ನಾವು ಆರ್ಡ್ರ್ ಮಾಡಿರೋಂಥದ್ದು ಫಸ್ಟ್ ಕ್ರೈಯಲ್ಲಿ. ನೀವು ಈವನ್ ಅಮೆಝಾನಲ್ಲೂ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಈ ಪ್ರಾಡಕ್ಟ್ ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಮಿನಿನೂ ಅಷ್ಟೇ, ನಾವು ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗುವಾಗ ಇದರಲ್ಲೇ ಕರ್ಕೊಂಡು ಹೋಗ್ತೀವಿ. ಸೆಟಪ್ಪು ಅಷ್ಟೇ ಈಸಿ ಇದೆ, ನೀವೇ ಮಾಡ್ಬೋದು. ಇವ್ರು ಸೆಟಪ್ ಮಾಡ್ತಾ ಇರಲಿ, ನಾನು ಮಿನಿ ಅಮ್ಮನ ಹಿಡ್ಕೊಂಡು ಕೂತಿದ್ದೀನಿ. ನೋಡಿ ದೊಡ್ಡ ನೋಡಿ ಅಲ್ಲಿ ಚಿಟಿಕ ಚಿಟಿಕ ಮಾಡ್ತಾವಳೆ. ಚಿಟಿಕ ಚಿಟಿಕ ರಾಣಿ. ಅದೆಂತ ಮಾಡು, ಎಂತ ಸಿಕ್ಕುತ್ತಡ ನಿಂಗೆ? ಖುಷಿ ಆಯ್ತಾ? ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಲಾಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಕೂಡ ಮಾಡಿ ತೋರಿಸಿದ್ದೀನಿ. ಇಂಡಸ್ ವ್ಯಾಲಿಯಿಂದ ನಾನು ಇದು ತರಿಸಿರೋ ಅಂಥದ್ದು. ಸೊ ಇವಾಗ ಅದರಲ್ಲೇ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಇಡ್ಲಿ ನಮ್ಮ ಮನೇಲಿ ಇವಾಗ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕಂತ ಅಂದರೆ ಮಿನಿ ಇಡ್ಲಿ ತಿಂತಾಳೆ, ಇನ್ನೂ ದೋಸೆ ಚಪಾತಿ ಅಂಥದ್ದೆಲ್ಲ ತಿನ್ನೋಕೆ ಅಭ್ಯಾಸ ಆಗಿಲ್ಲ ಅವಳಿಗೆ. ಪ್ರಾಕ್ಟೀಸ್ ಮಾಡಿಸ್ಬೇಕು. ಬಟ್ ಇಡ್ಲಿ ಆದರೆ ಒಂದು ಸ್ವಲ್ಪ ಇಷ್ಟಪಡ್ತಾಳೆ ಅಂತ ಹೇಳಿ ಇಡ್ಲಿನೇ ಜಾಸ್ತಿ ಮಾಡ್ತೀವಿ. ಹಾಗಾಗಿ ನಾನು ಇದನ್ನು ತರಿಸಿರೋ ಅಂಥದ್ದು. ಇದು ನಮ್ಮದು ಸೆಕೆಂಡ್ ಪರ್ಚೇಸ್. ಫಸ್ಟ್ ಏನಾಗಿತ್ತು ಅಂತಂದರೆ ಸ್ಮಾಲ್ ತರಿಸಿದ್ವಿ, ಹಾಗಾಗಿ 2-3 ಸರಿ ಮಾಡಬೇಕಾಗ್ತಿತ್ತು. ಬಟ್ ಇದಾಗಲ್ಲ, ಒಂದೇ ಸರಿ ಟ್ರಿಪ್ ಇಟ್ಟು ಮಾಡ್ಬೋದು. ಆ್ಯಂಡ್ ರವೆ ಇಡ್ಲಿ ಅಥವಾ ನಾರ್ಮಲ್ ಉದ್ದಿನ ಇಡ್ಲಿ ಆ ಥರ ಎಲ್ಲ ಮಾಡ್ಬೋದು. ನಾವು ಇವತ್ತು ಮಾಡ್ತಾ ಇರೋದು ಉದ್ದಿನ ಇಡ್ಲಿ. ನಾವು 3-4 ಜನಕ್ಕೋಸ್ಕರ ಮಾಡೋದು ಇಡ್ಲಿ, ಹಾಗಾಗಿ ಇದು ಸಾಕಾಗುತ್ತೆ. ಇನ್ನೇನಾದ್ರು ಜಾಸ್ತಿ ಮಮ್ಮಿ ಪಪ್ಪ ಯಾರು ಬಂದರೆ ಹೇಗಿದ್ರು 2 ಇದೆ ಅಲ್ಲ ಕುಕ್ಕರ್ ಟೈಪ್ ಇವಾಗ ಇಡ್ಲಿದು, ಸೊ ಅದ್ರಲ್ಲಿ ಮಾಡೋಣ. ಇಲ್ಲ ಅಂತಂದರೆ ಒಂದರಲ್ಲಿ ಈಗ ಸೆಕೆಂಡ್ ಟ್ರಿಪ್ಪು ಮಾಡ್ಬೋದು ಅಂತ ಅಂದ್ಕೊಂಡೆ. ಇವಾಗ ಗೊತ್ತಾಯಿತು ಮಮ್ಮಿ ಯಾಕೆ ಇಡ್ಲಿ ಜಾಸ್ತಿ ಮಾಡ್ತಿದ್ರು ಅಂತ. ಖುಷಿ ಆಯ್ತು ಒಂದು ಸ್ವಲ್ಪ. ದಡ ಅಜ್ಜಿ ಇಲ್ಕೊಳ್ಳಿ. ಅಜ್ಜಿ ಬಾ ಇಲ್ಲಿ ಬಾ. ಪೆಡ್ಲಿಂಗ್ ನೀಕುದಿಲ್ದ ಮಗ್ಲೇ? ಪೆಡ್ಲಿಂಗ್ ಬೇಡ, ಇಲ್ಲಿ ಕಾಲು ಆಗಲ್ಲ ಅವಳಿ. ಎಲ್ಲಿ ಕಾಲು ಇಡ್ಸ್ತಿದ್ಯಾ? ಸದ್ಯಕ್ಕೆ ಅಲ್ಲೇ ಇಡು ಬಿಡು. ಅವಳಿಗೆ ಎಲ್ಲಿ ಕಂಫರ್ಟೇಬಲ್ ಆಗತ್ತೆ ಅಲ್ಲಿ ಇಟ್ಕೊಂಡು. ಅವಳು ಚಕ್ರಕ್ಕೆ ಇಡ್ತಿದ್ದಾಳ. ಸರಿ ಕುತ್ಕೋ ಮಿನಿ. ಎಂತ ಆಯ್ತು? ಫಿಟ್ಟಿಂಗ್ ಮಾಡೋದು ಕರೆಕ್ಟ್ ಆಗಿದೆಯಾ ನೋಡ್ಕೊ. ಅಲ್ಲಿರೋ ಸೈಕಲ್ ನೋಡ್ತಾ ಇದ್ದಾಳೆ. ಈಚೆ ಕರ್ಕೊಂಡು ಹೋಗೋಣ ಸೈಕಲ್ ಹತ್ರ. ಆಚೆ ನೋಡ್ತಾಳೆ ನೋಡೆಲ್ಲ ಸೈಕಲ್. ನಿನ್ನ ಸೈಕಲ್
ಇಲ್ಲಿ ಸೈಕಲ್ ಇದೆ, ಇದನ್ನೆಲ್ಲ ನೋಡ್ತಾ ಇದ್ರು. ಬಾಯ್ ತಟ್ಟ ಬಾಯ್. ಓಕೆ ಕರ್ಕೊಂಡೆ ಹೋದೆ ಅಲ್ಲ ಎತ್ಕೊಂಡೆ ಅಂತ ಒಂದು. ಖಾರದು ನಿನ್ನೆಷ್ಟು ಉದ್ದ ಇದೆಯಲ್ಲ ಬಿಸ್ತು ಅಲ್ಲ ನಿನ್ನೆಷ್ಟು ಉದ್ದಿತ್ತಲ್ಲ ಮೇಡ ಅವಳಿಗಿಂತ ಭಾರ ಇದೆ. ಏನ್ ಚಿನ್ನು ಅವಳಷ್ಟೇ ಉದ್ದ ಇರತ್ ತಂದಿದ್ಯಾ? ಅದು ಆತರ ಮಾಡ್ಬಿಡಿ, ಅದು ಸ್ಪೆಷಲ್ ಗಿಫ್ಟ್ ಇದು. ಸ್ಪೆಷಲ್ ಗಿಫ್ಟ್ ಇದು. ಸ್ಪೆಷಲ್ ಗಿಫ್ಟ್ ಏನಿದೆ ಅಂತ ನೋಡ್ ಮಗ್ಲೆ. ಅದು ಓನ್ಲಿ ಫಾರ್ ಅರ್ನ. ಓಪನ್ ಮಾಡು ಚಿನ್ನಮ್ಮ. ಓಪನ್ ಮಾಡೋಣ. ಅರ್ನ ಅರ್ನ ಇಲ್ಲಿ ನೋಡಿ, ನೋಡು. ತಂದೀನಿ. ಸ್ಪೆಷಲ್ ಇದು, ತುಂಬಾ ಸ್ಪೆಷಲ್. ಓಕೆ, ಏನಿರ್ಬೋದು? ನೆಕ್ಸ್ಟ್ ಏನಾದ್ರು ಮಾತಾಡುವಾಗ ಆದ್ರೆ ಗೆಸ್ ಮಾಡಕ್ ಕೇಳೋಣ. ಗೆಸ್ ಮಾಡ್ತಾರ. ಏನ್ ಗೆಸ್ ಮಾಡು? ನಂಗೆ ಅದೇ ಗೊತ್ತಾಗ್ತಿಲ್ಲ, ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದೀನಿ ಏನಿರ್ಬೋದು. ಕ್ಲೂ ಕೊಡು. ಅರ್ನ. ಓ ನೇಮ್ ಪ್ಲೇಟಾ? ಆರ್ನ ಅಂತಿದ್ಯಲ್ಲ ಅದಕ್ಕೆ ಹಂಗನ್ಸ್ತು. ಅರ್ನ ಏನ ಅರ್ನ? ವಾವ್, ಆರ್ನ ಅಂತ ಬರ್ತಿದೆ. ಸೋ ಕ್ಯೂಟ್. ಯಾರ್ದಿದು? ಯಾರಿದು? ನೋಡು ಮಿನಿ, ಸಖತ್ತಾಗಿದೆ ಅದು. ಇಷ್ಟ ಬೈದ್ ನಿಂಗೆ. ಅದು ಆಡೋದಲ್ವೇ? ನಾನೇ ಓಪನ್ ಮಾಡ್ಲಾ? ಬಾ ಓಪನ್ ಮಾಡೋಣ ಬಾ. ಹೋಗ್ ಮಗ್ಲೆ ಅನ್ಬಾಕ್ಸಿಂಗ್ ಮಾಡು. ಅನ್ಬಾಕ್ಸಿಂಗ್ ಅಂದ್ರೆ ಗೊತ್ತಾಗತ್ತೆ ಓಪನ್ ಮಾಡಿ ಕೊಡ್ತಾರೆ ಅಂತ. ತಗೋ. ಏನಿರ್ಬೋದು? ಗೆಸ್. ಓ ಗಾಗಲ್. ಹಾಕೋಣ? ಹಿಂಗ ಹಾಕೋಣ? ಬೇಡ ಬೇಡ. ಹಾಕ್ಲಾ? ಗಾಗಲ್ ಹಾಕೋ ಮಗ್ಲೆ. ಹಾಕಡ ಬೇಡ, ತಿನ್ಬಿಡೆ. ಎಲ್ಲ ತಿನ್ನದೆ ಬಾಯಿಗೆ, ಎಲ್ಲ ಬಾಯಿಗೆ. ಯಾರು ನಂಬಿಲ್ವಾ? ನಂಬಿಕೆ ಚೆನ್ನಾಗಿ ಕಾಣತ್ತೆ. ಮೊಬೈಲ್ ಬೇಕಾ? ಬೇಡಿ ಬೇಕಂದಿನ ಹತ್ರ ಇದು ಮಾಡ್ತ. ಹಾಕ್ ಪಪ್ಪನ ಹತ್ರ ಹಾಕು ಕೇಳ. ಹೋಗ್ ನಾ ಹಾಕ್ಲಾ? ಕಣ್ ಕಣ್. ಹಂಗ ಹಾ ಬೇಗ ಹಾಕು ಅಂತ ಬೇಬಿ. ಕ್ಯಾಟ್ ವಾಕ್ ಮಾಡ್ಬೇಕು ಈಗ. ಕೇಳೋದು ನೋಡ್ಬೇಕು. ಮೇಲೆ ಆಯ್ತಾ? ಮೇಲೆ ಕಗ್ಗ ಎರಡು ಚೆನ್ನಾಗಿ ಕಾಣುತ್ತೆ. ಅಪ್ಪನ ಹಿಂಗ ಅಪ್ಪನ ಬೇಬಿ ತೋರ್ಸು. ಇಡೋದನ್ನ ಹಾಳು ಮಾಡ್ತಾಳೆ. ಇಲ್ಲಪ್ಪ, ಅವಳು ಇವತ್ತು ಎಂಟರ್ಟೈನ್ಮೆಂಟ್ ಮತ್ತೆ ತಗೊಂತ ಇದ್ದಾಳೆ. ಮಿನಿ ಬೇರೆ ಗಿಫ್ಟ್ ಎಲ್ಲ ಏನಂತ ನೋಡು. ನಿನ್ ಬರ್ಡೇ ಅಂತ ಇದೆಲ್ಲ ಗಿಫ್ಟ್ ಈಗ. ಬೇಬಿ ಇಲ್ಲಿ ನೋಡು. ನಿಂಗೆ ಬೇಡ ಅಲ್ಲ, ಪಪ್ಪನ್ ಇಷ್ಟ ಅದು. ನೀವ್ ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಅವಳು. ಇಲ್ಲಿ ಮತ್ತೆ ಮತ್ತೆ ಬಾ. ನಂಗಿರ್ಲಿ ನಂಗಿರ್ಲಿ ನಂಗೆ. ಅಯ್ಯ ಬಾ
ಕಣ್ ಕಿತ್ತು ಕಿತ್ತಾಳು ಹುಷಾರು. ಬೇರೆ ಎಂತ ಬರುತ್ತೆ ಮಾಡಿಲ್ಲ? ಟೊಮೆಟೊ ಸಾರು. ಟೊಮೆಟೊ ಸಾರು ಮತ್ತೆ ಚಿಕನ್ ಏನೋ ಹೊರಗಿಂತ ತಸ್ತೆ ಅಂದೆ ಅಲ್ಲ. ತಿನ್ಬಾರ್ದೆ. ಅಯ್ಯೋ ತಿಂತೀಯಾ? ಸಾಕು. ಏನಂದ? ಚಿಕನ್ ತಿನ್ಬಾರ್ದು. ನಾ ಚಿಕನ್ ಅವಳು ಕೈ ತಿಂತಾ ಇದ್ಲು. ಅವಳಿಗೆ ತಿನ್ಬಾರ್ದು. ಅವಳಿಗೆ ಎಲ್ಲ ಕೊಡ್ಬೋದಂತ. ಅವಳು ತಗೋಬೇಕು, ಎಕ್ಸೆಪ್ಟ್ ಮಾಡ್ಬೇಕಷ್ಟೇ. ಬರೀ ಬೇಡ್ದಿರ ತಿಂತಾಳೆ. ನಂಗೆ ಚಿನ್ನಕ್ ಕೊಡು ಮಗ್ಳೆ, ಚಿನ್ನಕ್ ಕೊಡು, ಚಿನ್ನಕ್ ಕೊಡು, ಕೊಡು ಕೊಡು ಕೊಡು. ಕೊಡು. ಏ ಅಪ್ಪಿ ಕೊಡೆ. ಬೇಡ, ನೀನೇ ಬಿಸಾಕಿದ್ದು. ಸಾಕು, ಬಿಸಾಕಿ ತಿಂದಾಯ್ತದು. ಅದ್ ಕೊಡು, ಅದ್ ಕೊಡು. ಥ್ಯಾಂಕ್ ಯು. ಹಾಕೊಳ್ಳ ಹಂಗೆ ಆಯ್ತಾ? ತೋರ್ಸು ಚಿನ್ನ ಹೆಂಗ್ ಕಾಣಿಸ್ತಿದ್ಯಾ. ಕ್ಯೂಟ್ ಕ್ಯೂಟ್. ನಿಂಗೆ ಹಾಕ್ಲಾ? ಇದು ಕ್ಯೂಟಿ, ಇದು ಕ್ಯೂಟೆಸ್ಟ್. ನಾನು ಹಾಕೊಂಡ್ರೆ ದೊಡ್ಡದಾಗತ್ತೆ. ನೀನ್ ಹಾಕೋ. ನೀನ್ ಮುಖಕ್ಕೆಲ್ಲ ಹಾಕೊಂತಿದ್ಯಲ್ಲ. ಓ ನಿಧಾನ ನಿಧಾನ ತೆಗಿತಿದ್ದೀನಲ್ಲ ಎಲ್ಲದು. ಅವಳು ನೆಕ್ಸ್ಟ್ ಅನ್ಬಾಕ್ಸ್ ಅವಳೇ ಮಾಡ್ತಾಳೆ. ಅವಳಿಗೆ ಇವಾಗ ಅನ್ಬಾಕ್ಸ್ ಮಾಡಕ್ ಬರಲ್ಲ ಅಲ್ಲ. ಹೋಯ್ತು ಹೋಯ್ತು ಹೋಯ್ತಪ್ಪ. ಮಾಡ್ದಾಳ ಕ್ಯಾಚಾ? ಇಬ್ರು ಕ್ರಿಕೆಟ್ ಫ್ಯಾನ್ಸ್. ಮತ್ತೆ ನೀನಿದೆ ನೋಡಿ ನಮ್ಮ ಆಪೋಸಿಟ್ ಪಾರ್ಟಿ. ನಂಗೆ ಅಟ್ಲೀಸ್ಟ್ ಹೇಳ್ಕೊಡಿ ಆ ಮ್ಯಾಚ್ ಹೆಂಗ್ ನೋಡೋದು, ಸ್ಕೋರ್ಸ್ ಎಲ್ಲ ಏನು ಅಂತ. ಏನಿದು? ಏನ್ ಮಗ್ಲಿ ಅದು? ಎಂತ ಆರ್ಡರ್ ಮಾಡಿದೆ? ಎನಿಥಿಂಗ್ ಚಿಕನ್. ಚಿನ್ನುಗೆ ಇಂತ ಇಷ್ಟ. ನಾನೆಲ್ಲ ತಿಂತೀನಿ. ಸರ್ಪ್ರೈಸ್. ಏನಿದು? ಗೆಸ್ ಗೆಸ್. ಏನು? ಕ್ಲೂ ಕೊಡೆ. ಹುಡುಗಿ ಹಾಕೊಳ್ಳೋದು ಬೋನಾ? ಹೇರ್ ಬೋ, ಹೇರ್ ಆಕ್ಸೆಸರೀಸ್ ಇರ್ಬೋದು. ಅವಳಿಗೆ ತಾಳಕ್ ಆಗ್ತಿಲ್ಲ. ಹೇ ಹೇರ್ ಬೋನಾ ಹೇಳಿಲ್ವಾ? ಹೇರ್ ಬೋ ಎಲ್ಲ ಹೇರ್ದೆ ಅನ್ಸುತ್ತಲ್ಲ. ಎಲ್ಲ ಹೇರೆ, ಆಲ್ಮೋಸ್ಟ್ ಎಲ್ಲ ಹೇರೆ, ಎಲ್ಲ ಹೇರೆ. ಇದನ್ನ ಹಾಕಿ ಅವಳಿಗೆ ಇದ್ ಮಾಡೋಣ, ಡೆಕೋರೇಟ್ ಮಾಡ್ತೀನಿ. ಇಲ್ಲೊಂದಿದೆ. ನಾನೀಗ ರೀಸೆಂಟ್ ಆಗಿ ಇದನ್ನ ತಗೋಬೇಕು ಅಂತ ಅನ್ಕೊಂತಿದ್ದೆ. ಮುತ್ತಿನ ತಗೊಂಡಿಲ್ಲ. ಹಾಕೋಣ ಅದು. ಬಾ ಎಂತ ಮಾಡಿಲ್ಲ? ಬೇಬಿ ಏನ್ ಗೊತ್ತಾ, ನಾನು ಕೆಲವೊಂದು ಏನಾರು ಅನ್ಕೊಂತೀನಿ ನೋಡು, ಅದನ್ನ ಚಿನ್ನ ಗಿಫ್ಟ್ ಮಾಡ್ತಾಳೆ. ಲಾಸ್ಟ್ ಟೈಮ್ ನೆನ್ಪಿದ್ಯಾ, ನಾನು ಬ್ಯಾಗ್ ತಗೋಬೇಕು ಅಂತಿದ್ದೆ, ಅಷ್ಟೊಳಗೆ ನೀ ಗಿಫ್ಟ್ ಮಾಡಿದೆ. ನೋಡ ಹೆಂಗೆ ಗೊತ್ತಾಯ್ತು. ನಾನು ಇನ್ನೇನಾರು ಬೇಕಾದ್ರೆ ಅನ್ಕೊಂತೀನಿ, ನನ್ ಚಿನ್ನ ಗಿಫ್ಟ್ ಮಾಡ್ತಾಳೆ. ಅದನ್ನ ಹಾಕೋಣ ಒಂದು. ಅದು ಎಲ್ಲ ಬಿಟ್ಟು ಡಬ್ಬ ಬೇಕಾಯ್ತಾ ನಿಂಗೆ? ಹಾಕು 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 ಹಾಕೋಣ. ಹಾಕೋಣ. ಹಾಯ್ಕೋ ಮಿನಿ. ಅವಳಿಗೆ ಡಬ್ಬ ಬೇಕಂತೆ. ಅವಳು ಊರಲ್ಲಿದ್ದಾಳೆ ಅಂತ ತಗೊಂಡಿದ್ದು. ಬೀಚಿಗೆ ನೋಡಿದ್ರೆ ಅವಳು ಬೀಚೆಲ್ಲ ಮುಗಿಸ್ಕೊಂಡ್ಬಂದು. ಮಿನಿ ಅದೆಂತ ಓಪನ್ ಮಾಡಿ ಕೊಡ್ಕಾ? ಓಪನ್ ಮಾಡಿ ಕೊಟ್ರೆ ಈಗ ಓಪನ್ ಮಾಡ್ಲಿ ಅವಳು ಸ್ವಲ್ಪ ಹೊತ್ತು ಅದರಲ್ಲೇ. ಅಣ್ಣ ನಾನು ಹೋಗ್ತೀನಿ ಈಗ. ಕುಂದಾಪುರ ಹೋಗಿ ಬೀಚಲ್ಲಿ ಹೋಗಿ ಆಡ್ತೀನಿ. ಓಕೆ, ನಾನು ಬರ್ತೀನಿ ಅಂತ ಹೇಳಿ ಮಗಳೇ. ಬರ್ತೀಯಾ? ಒಟ್ಟಿಗೆ ಹೋಗೋಣ. ನಾನು ಬೀಚಿಗೆ ಹೋಗೋಣ. ನಿಧಾನ, ಬರ ಇದೆ ಅದು. ಹಗುರ ಹಿಡ್ಕೋ. ಓ ಜಸ್ಟ್ ಮಿಸ್. ಅದೆಂತ ಮಗ ತಿನ್ನೋದಲ್ಲ. ಅವಳೆಲ್ಲದ್ರದ್ದು ಟೇಸ್ಟ್ ಮಾಡಿ. ಹೋಗ್ ಅದ್ ತಗೊಂಬ. ಹೋಗ್ ಅದ್ರ ಅದೊಂದು ಅದ್ ತಗೊಂಬಂದ್ ಕೊಡು. ಓಪನ್ ಮಾಡಿ ಕೊಡ್ತು ತಂದ್ಕೊಡ್ ಮಗಳೇ. ಹಾ ಬಾಕ್ಸ್ ತಂದ್ಕೊಡ್. ಹಾ ಹಂಗ್ ಮಾಡ್ರಿ ಬರ್ತಿಲ್ಲ, ಅಲ್ಲಿ ಬೆಚ್ಚು. ಎರಡೇ ಕೈ ಇರುತ್ತೆ. ಇಟ್ಕೊಡು ನಾನು ಕೊಡು. ಹಾ ಹಾ ಅದ್ ಬಾಕ್ಸ್ ತಂದ್ಕೊಡು. ಮಿನಿ 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 ಆ ಬಾಕ್ಸ್ ತಂದ್ಕೊಡ್ ಮಗಳೇ ಪ್ಲೀಸ್. ನೀ ನನ್ ಮಗಳಲ್ಲ, ತಂದ್ಕೊಡು. ಇಲ್ಲಿ ಮೂರಿದೆ. ತಗೊಂಬ, ಯಾವ್ದು ಇಷ್ಟ ಅದ್ ತಗೊಂಬ. ಯಾವ್ದು ಫಸ್ಟ್ ಓಪನ್ ಮಾಡಿ. ಅದಲ್ಲ ಆ ಬಾಕ್ಸ್ ಗಿಫ್ಟ್. ಅದೇ ಅದೇ ತೆಗಿ ತೆಗಿ ತೆಗಿ. ಹಿಡ್ಕೋ 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 ಹಿಡ್ಕೋ. ಬಿಡೆ ಅದಿಷ್ಟ ಅಂತ ಹಿಡ್ಕೊಂಡ್ ಅದು ಆಯ್ತಲ್ಲ ಆಲ್ರೆಡಿ. ಆಯ್ತು. ಇದು ಹಾಕುದಾ ಹಾಕುದಾ?
ವಾಪಸ್ ಗಿಫ್ಟ್ ಪ್ಯಾಕ್ ಮಾಡಿ ಇಡುವ. ನೆಕ್ಸ್ಟ್ ಯಾರಿಗಾದ್ರೂ ಹಂಗೆ ಫಸ್ಟ್ ಮಿನಿ ಹತ್ತೊಂದು ಕೊಡೆ. ಆ ಬಾಕ್ಸ್ ಒಂದು ಕಾರ್ ಇರೋ ಬಾಕ್ಸ್ ತಗೊಂಬ. ಕಾರ್ ಲಗಡಿ ತೆಗಿ. ಮನೆ ತಗೊಂಡು ಅವಳಿ ಬೇಡ ಬೇಡ ನನಗೆ ಮೂರು ನಂಗೆ. ಅವಳಿಗೆ ರ್ಯಾಪರ್ ಒಂದು ಕೊಟ್ಟು ಕಳ್ಸಷ್ಟೇ, ಗಿಫ್ಟ್ ಬೇಡ. ಇದೆಂತ ಫೋಟೋನಾ? ಅಲ್ಲ ಬುಕ್ಕ. ಅನ್ನ ಏನಿದು? ಬೇಬಿ ಏನದು ಇರ್ಬೋದು ಗೆಸ್. ಬುಕ್ ಏನಾದ್ರು ಮ್ಯೂಸಿಕ್ ಮ್ಯೂಸಿಕ್ ಅಲ್ಲ, ಜಸ್ಟ್ ಬುಕ್. ಬುಕ್ ಅದೆಂತ ಯಾವ ಬುಕ್ ಇರ್ಬೋದು? ಅನಿಮಲ್, ಟೈಗರ್ ಅಥವಾ ಡ್ರಾಯಿಂಗ್? ಡ್ರಾಯಿಂಗ್ ಬುಕ್. ಡ್ರಾಯಿಂಗ್ ಕಲರಿಂಗ್. ನಾನು ನೀನು ಈಗ ತಂದಿರಕ್ಕೆ ಸುಮ್ಮನಿದ್ದಾರೆ ಆಯ್ತಾ. ನಾನು ಹೇಳಿದ್ದಕ್ಕೆ ಅವ್ರು ಹೇಳೋದು ಚಿಕ್ಕ ಮಗು ಎಂತ ಡ್ರಾಯಿಂಗ್ ಸ್ಕೆಚಿಂಗ್ ಮಾಡುತ್ತೆ ಅಂತ. ಜಸ್ಟ್ ಅವಳಿಗೆ ಮನಸ್ಸಿಗೆ ಬಂದಂಗೆ ಹಾಕ್ಬೋದು ಅಷ್ಟೇ. ನಾನು ಪಂಚತಂತ್ರ ಕಥೆಗಳು ಅದೆಲ್ಲ ತಗೊಂತಿದ್ದೆ ಆಯ್ತು. ಅವ್ರು ಹೇಳೋದು ಈ ಕತೆ ನೀನೇ ಓದ್ಬೇಕು, ಮಗು ಓದಲ್ಲ ಅಂತ. ನಾನು ಫಸ್ಟ್ ಅನ್ಕೊಂಡಿದ್ದೆ ಜಾತ್ರಾ ದಿನ ತಗೊಳ್ಳೋಣ. ಮತ್ತೆ ಸಣ್ಣ ಮಗು ಪಾಪ ಅಷ್ಟೆಲ್ಲ ಸ್ಟ್ರೆಸ್ ಬೇಕಾ ಹುಡುಗಿಗೆ? ಓದಕ್ಕೆ ಬರಲ್ಲ ಅಲ್ಲ ಅವಳಿಗೆ. ಓದ್ಲೇಬೇಕು, ಅದರಿಂದ ಅಮ್ಮ ಚಿನ್ನು ನಾಳೆ ಹುಡುಗಿ ಮನೆ ಸೌಂಡ್ ಮ್ಯೂಟ್ ಎಲ್ಲ ಇಟ್ಟಿದ್ದ. ಬಟರ್ಫ್ಲೈ ಅವಳ ತಲೆಯಲ್ಲಿ ಇರೋದು ಅವಳಿಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ, 2-3 ಸಲ ತೆಗೆದು. ಹೌದಾ? ನೋಡ್ತೀನಿ ಕೊಡೆ. ಕೊಡಲ್ಲ, ನಾನು ಫಸ್ಟ್ ನೋಡ್ತೀನಿ. ಇದು ಚೆನ್ನಾಗಿದೆ. ನಂಗೆ ಆಕ್ಚುಲಿ ಇದು ಇಷ್ಟ. ನಾ ಇಂಥದ್ದೆಲ್ಲ ಇವ್ರು ಹೇಳಿದ್ರು ಅದೆಲ್ಲ ಅವಳು ಈಗ ಮಾಡಲ್ಲ, ಬೇಡ. ಸುಮ್ಮನೆ ಇದು ಮಾಡ್ತಾಳೆ ಅಷ್ಟೇ. ಅವಳ ಕಲರ್ ಒಂದು ಕರೆಕ್ಟಾಗಿ ಹಾಕು. ಆಗ ರ್ಯಾಪ್ ಬರ್ಬೇಕು. ಬುಕ್ಕು ಕೊಡು ಮಗಳೇ. ಮಿನಿ ಗೆಸ್. ಇದು ಕ್ಲೂ ಕೊಡು. ಯಾವ್ದೋ ಟಾಯ್ಸ್ ಆಗಿರುತ್ತೆ. ಟಾಯ್ಸ್ ಇದು. ಮಿನಿ ಏನನ್ಬೋದು? ಮ್ಯೂಸಿಕಲ್ ಟಾಯಾ? ಅಲ್ಲ. ಯಾವ್ದು ಇರ್ಬೋದಪ್ಪ? ಹುಡುಗಿ ಹುಡುಗಿ ರಿಲೇಟೆಡಾ? ಈ ಹುಡುಗರು ಆಟ ಆಡ್ತಾರೆ. ಜಾಸ್ತಿ ಹುಡುಗಿರು ಆಟ ಆಡ್ತಾರೆ. ಎಂತ ಕನ್ಫ್ಯೂಷನ್ ಮಾಡಿಸ್ತೀವಿ. ಅಂದ್ರೆ ಇವಳಿಗೋಸ್ಕರ ಇಲ್ಲ. ಅಂದ್ರೆ ನಿಮ್ಮಲ್ಲಿ ತುಂಬಾ ಇದೆ ಇದು, ಬಟ್ ಇವಳಿಗೋಸ್ಕರ ಇಲ್ಲ. ಎಲ್ಲ ದೊಡ್ಡದಿದೆ ನಿಮ್ಮಲ್ಲಿ. ಗೊಂಬೆ ಅಲ್ಲ, ಗೊಂಬೆ ಅಲ್ಲ, ಟಾಯ್ ಆದ್ರೆ ನೋ ಮಿನಿ. ಬೇಬಿಗೆ ಅಂತ ಗೆಸ್ ಮಾಡೋಕೆ ಆಗ್ತಿದ್ಯಾ? ನೀನ್ ಯೂಸ್ ಮಾಡೋದು ತುಂಬಾ ಇದೆ. ನೀರ್ ಬಾಟ್ಲಾ? ಅಲ್ಲ, ಡೈಲಿ ಯೂಸ್ ಮಾಡ್ತೀರಾ. ಬೆಜಲ್ಸ್. ಎಂತದ ಡೈಲಿ ಟಾಯ್ ನಂಗೆ ರಿಲೇಟೆಡ್ ಆಗ್ತದೆ. ವೆಜಲ್ಸ್ ಏನಾ? ಕಿಚನ್ ಐಟಮ್ಸಾ? ಮಿನಿ ಕಿಚನ್. ಸಾರಿ, ಮಿನಿ ಕಿಚನ್ ಅಲ್ಲ. ಎರಡಿತ್ತು. ಹಂಗಾರೆ ಇನ್ನೊಂದು ಮಿನಿ ಕಿಚನ್. ಇದೆ ನೋಡು ಪೇಪರ್. ತೆಗಿಬೇಕು. ಅಲ್ಲ, ಮಿನಿ ಕಿಚನ್ ಇತ್ತು, ಇದಿತ್ತು. ಮಿನಿ ಕಿಚನ್ ಬೇಡ ಅಂತೇಳಿ ಇದು ಆರ್ಡರ್ ಮಾಡಿದ್ಯಾ? ಕೂಗ್ತಾವಳೆ ನೋಡಿ. ಅದಕ್ಕಿಂತ ಕೆರಡಿದಲ್ಲ. ಇದು ಚಂದ ತಿನ್ನು. ಬೇಸಿಕಲಿ ಸ್ಮಾಲ್ ಮೇಕಪ್ ಸೆಟ್ ತರ, ಮೇಕಪ್ ಬಾಕ್ಸ್. ಇದು ಲಾಸ್ಟ್ ಮಿನಿ ಲಾಸ್ಟ್ ಗಿಫ್ಟ್ ನೋಡು. ಇದು ಗೆಸ್ ಮಾಡು. ಇದು ಬೇಸಿಕ್. ಜಾಸ್ತಿ ಹೋಗೇ ಇಲ್ಲ ಅಲ್ಲ ಬೇಬಿ. ಇದೇಂತ ಲಾಸ್ಟ್ ನಂಗೆ ಗೊತ್ತಿರುತ್ತಾ? ಅವಳ ಹತ್ರ ತುಂಬಾ ಇದೆ. ಎಲ್ಲರೂ ಗಿಫ್ಟ್ ಕೊಡ್ತಾರೆ. ಇದು ಜನರಲ್ ಅಂಗಿ, ಡ್ರೆಸ್. ಬಟ್ ಈಗ ನಂಗೆ ಅನ್ಸುತ್ತೆ ಅವಳಿಗೆ ಸಣ್ಣದಾಗತ್ತೆ ಅಂತ. ಇಲ್ವೇ? ಡೌಟ್. ಅವಳಿಗೆ ಸಣ್ಣದಾಗತ್ತೆ. ಎಷ್ಟು ಮಂತ್ ಇತ್ತು? 1.5 ಡೇ ತಂದಿದ್ದು ನಾನು. 1.5 2 ಆಗುತ್ತೆ ಅನ್ಸುತ್ತೆ. ಹಾಗಾದ್ರೆ ಆಗ್ಬೋದು. ನಮ್ಮ ಹುಡುಗಿ ಇದಾಗಿದ್ದಾಳೆ. ನಾವಿಬ್ರು ಉದ್ದ ಅಲ್ಲ.
ಗಿಫ್ಟ್ ಮಾಡ ಕವರ್ ಮಾತ್ರ ಸಾಕೊಳ್ಳಿ. ಈಸಿ ಮೇಂಟೆನೆನ್ಸ್ ನಮ್ಮ ಹುಡುಗಿ. ಏನ್ ಸಾಕ್ತು ಕಾಲ್ಗೆ ಸಾಕ್ತಾ ಸಿಪ್ಪೆ ಸಾಕ್ತಾ ಚಿನ್ನ ನೆಕ್ಸ್ಟ್ ಏನ್ ಗೊತ್ತಾ, ನೀನ್ ಏನಾದ್ರು ತರಕ್ ಹೋದಾಗ ಕವರ್ ಅಂತ ಹಿಡಿ, ಎಕ್ಸ್ಟ್ರಾ ಕವರ್ ಕೊಡಿ ಅಂತ. ಚಿನ್ನಿ ಹಂಗೆ ಅಲ್ಲ ದಡ್ಡ, ಮಿನಿ ಹಂಗೆ. ಅದೆಂತ ಆಗತ್ ಚಿನ್ನ ಇದು. ತುಂಬಾನೇ ಗಿಫ್ಟ್ ತೊಗೊಂಬಂದಿದ್ಲು. ನೀವೇ ನೋಡ್ಬೋದು, ಅನ್ಬಾಕ್ಸಿಂಗ್ ಮಾಡ್ತಾ ಒಂದು ಲಾಗೇ ಆಗ್ಬಿಡ್ತು. ಸೊ ಅಷ್ಟು ಗಿಫ್ಟ್ ತೊಗೊಂಬಂದಿದ್ಲು. ಸೊ ಇವಾಗ ಅನ್ಬಾಕ್ಸಿಂಗ್ ಎಲ್ಲ ಆದಮೇಲೆ ಊಟ ಮಾಡ್ತಾ ಇದ್ದೀವಿ. ಅದಾದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಇದ್ದೀವಿ. ಇನ್ನೂ ಬರ್ತಾ ಕೇಕ್ ಕೂಡ ತೊಗೊಂಬಂದಿದ್ಲು. ಸೊ ಇವಾಗ ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕೇಕ್ ಈ ಥರ ಇತ್ತು, ನೋಡೋಕ್ಕೆ ಸಿಕ್ಕಾಪಟ್ಟೆ ಪ್ರಿಟಿಯಾಗಿತ್ತು. ಆರ್ನ ಅಂತ ಬರ್ಸಿದ್ದಾಳೆ. ಸೊ ಮಿನ್ನಿಗೆ ರೆಡಿ ಮಾಡಿ ಕರ್ಕೊಂಬರ್ತೀನಿ. ಕಟ್ ಮಾಡ್ಲಾ? ರೆಡಿ ನಾವು ರೆಡಿ ಇದೀವಿ. ಸ್ಮ್ಯಾಶ್ ದ ಕೇಕ್. ಈಗ ಓಹ್ ಒಂದು ಪೀಸ್ ಬಂತ ಅದು. ಸಾಕು. ಅದು ಎಡಿಬಲ್ ಅವಳು ಕಾಣ್ ಅವಳು ತಿಂತಿರೋದು. ನನ್ನೇ ಹೋಯ್ತಲ್ಲ ಅನ್ನೋ ಹೆಸರು ಲಗಡಿ ತೆಗಿ. ಪುಡಿ ಈ ತರ ಅಮ್ಮ ಕೇಕ್ ಸ್ಮ್ಯಾಶ್ ಮಾಡಕ್ ಕೊಟ್ಟಿರ್ಲಿಲ್ಲ, ಅದಕ್ಕೆ ಆಯ್ತು. ನೀ ತಿನ್ಸ್ ಹೋಗ್ತೀನಿ. ನಾ ಏನ್ ತಿನ್ಸ್ಲಿ ಅವಳಿಗೀಗ? ನಾನು ಸ್ವಲ್ಪ ಕೇಕ್ ತಿನ್ಸ್ಲಿ. ಹೆಂಗಿದೆ ಚಿನ್ನು? ಹೆಂಗಿದೆ ಮಿನಿ? ನಾ ಹೆಂಗಿದೆ ಚಿನ್ನು ಕೇಳ್ತ. ನಿಧಾನ ಸಾಕು, ಕಟ್ ಮಾಡಿದ್ ಸಾಕು. ಬರ್ಡೇ ಕೇಕ್ ಅಂದ್ರೆ ಹಂಗೆ ಅಂತ. ಬರ್ಡೇ ಅಲ್ಲ ಮಗಳೇ ಮಿನಿ. ನೋಡೋಳು ಬಿಡಿ ಬೇಬಿ. ಆಯ್ತು ಮಿನಿ ಚಿನ್ನ ನಗ್ತಾ ಇದ್ದಾಳೆ. ಅಲ್ಲೆಲ್ಲ ಮಾಡ್ಬೇಡ ಬಾ ಪಾಪ. ಅವಳು ಈ ತರ ಮಾಡ್ತಾಳೆ, ನನಗೆ ಗೊತ್ತಿದ್ರೆ ಆಗ್ತಿರ್ಲಿಲ್ಲ ಅವಳು. ನಾ ಹೋಗ್ಬೇಕು. ಟಾಟಾ ಹೋಗೋಣ ಆಯ್ತಾ? ನಾವು ಟಾಟಾ ಮಾಡು ಖುಷಿ ಆಯ್ತು. ಟಾಟಾ. ಅಪ್ಪ ಬೇಡ ಅಲ್ಲ, ನನ್ ಜೊತೆ ಇರ್ತೀಯಲ್ಲ? ಪಪ್ಪ ಬೇಡ ಬಿಡು. ಮುಂದೆ ನನ್ನ ಅಕ್ಕನ ಮಗನ ನಾಮಕರಣ ಇದೆ, ಬನ್ನಿ. ನಾನಿಲ್ಲ ಚೇತು ನೀನು ನಿನ್ ಮದ್ವೆ ಮತ್ ನಿನ್ ಮಗು ನಾಮಕರಣ ಬರ್ತೀನಿ. ಅದೇ ಆದಂಗೆ ಬೇಗ ಊಟ ಹಾಕ್ಸು. ಇರ್ತಾಳೆ ಅಂತ ಅಂದ್ಕೊಂಡೆ. ಅವಳಿದ್ರೆ ಆ್ಯಕ್ಚುಲಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಬಟ್ ಅವಳು ಹೇಳಿದ್ಲು ಆ್ಯಕ್ಚುಲಿ ಅವಳಿಗೆ ಬೇರೆ ಕೆಲಸನೂ ಇದೆ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಉಳಿತೀನಿ, ಇವಾಗ ಹೋಗಬೇಕು ಅಂತ ಹೇಳಿ ಹೊರಟ್ಲು. ಸೊ ಅವಳಿಗೆ ಬಾಯ್ ಮಾಡೋಕ್ಕೆ ನಾನು ಮತ್ತು ಅಜ್ಜಿ ಕೆಳಗೆ ಬಂದ್ವಿ. ಮಿನಿನ ಪ್ರಮೋತರ ನೋಡ್ಕೊತಾ ಇದ್ದಾರೆ. ಸೊ ಇವಾಗ ಅವಳಿಗೆ ಕಳಿಸ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಹತ್ರ ನನ್ನ ಲಾಗ್ನ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.